ಹೆಸರು ಮಂಗಳ ಪ್ರವೀಣ್ ಅಂತ ಹೇಳಿ. ನಮ್ಮದು ಕಲಾತ್ಮಕ ತಂಡ ಅಂತ 11 ಜನ ಲೇಡೀಸ್ರೇ ಸೇರಿ ಮಾಡಿದಂತಹ ತಂಡ. ಕೊಪ್ಪ ತಾಲೂಕಿನ ಕೆಸ್ವೆ ಗ್ರಾಮದವರು ನಾವು ತೆಂಗಿನ ಗರಿ ಮತ್ತು ಬಾಳೆದಿಂಡನ್ನು ಉಪಯೋಗಿಸಿಕೊಂಡು ಈ ಆರ್ಟನ್ನು ಮಾಡ್ತಾ ಇದ್ದೀವಿ. ಒಂದು ವೇದಿಕೆ ನಿರ್ಮಾಣ ಆಗಬೇಕಾದ್ರೆ ಒಂದಿಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ಹಾಗಾಗಿ 11 ಜನದ ಒಂದು ತಂಡವನ್ನು ಕಟ್ಕೊಂಡಿದ್ದೇವೆ. ಈಗ ಸುಮಾರು 1 ತಿಂಗಳ ಹಿಂದೆ ನಮ್ಮ ಶ್ರೀರು ಮಠದ ಸ್ವಾಮಿಗಳು ಕೊಪ್ಪದ ನಾಗರಿಕ ವೇದಿಕೆ ಸಮಿತಿಯವರು ಅವರನ್ನು ಕರೆಸಿದ್ವಿ. ಆವಾಗ ನಮಗೆ ಒಂದು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ವೇದಿಕೆಯನ್ನು ನೋಡಿದಂಥ ಉಡುಪಿ ಶ್ರೀಮಠದವರು ಈಗ ಪರ್ಯಾಯದಲ್ಲಿ ದರ್ಬಾರಿನ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಆರ್ಟನ್ನೆಲ್ಲ ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ನಾವು ತೆಂಗಿನ ಗರಿಯನ್ನೇ ಉಪಯೋಗಿಸ್ತೀವಿ. ಈ ದೀಪದ ಕಂಬಗಳಂಥದ್ದಕ್ಕೆ ಮಾತ್ರ ಬಾಳೆದಿಂಡನ್ನು ಉಪಯೋಗಿಸಿದ್ದೀವಿ. ತೆಂಗಿನ ಗರಿಯಿಂದ ಮಾಡಿದಂಥ ಕಮಲ ಇರ್ಬೋದು ಅಥವಾ ನವಿಲು ಇರ್ಬೋದು, ಇದನ್ನೆಲ್ಲ ನಾವು ಚಾಪೆ ಇರ್ಬೋದು, ಪಿಲ್ಲರಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಗೋಡೆಗಳಿಗೆ ಬೇಕಾದಂಥ ಆರ್ಟ್ಗಳನ್ನು ಮಾಡಿದ್ದೇವೆ. ಈ ಥರದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ನಮ್ಮ ತಂಡದವರೆಲ್ಲರೂ ಶ್ರೀಮಠಕ್ಕೆ ಶ್ರೀರೂರಿನ ಶ್ರೀಮಠಕ್ಕೆ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ನಮಗೆ ತುಂಬ ಖುಷಿಯಾಗಿದೆ. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂತಹ ಉಡುಪಿಯ ಶ್ರೀಮಠದವರಿಗೆ, ಶಿರೂರು ಶ್ರೀಗಳಿಗೆ ಮತ್ತು ಅವರ ಆಡಳಿತ ಮಂಡಳಿಗೆ ನಮ್ಮ ತಂಡದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.